ಮದುವೆಯಾದ ಮೊದಲ ರಾತ್ರಿ ನನ್ನ ಗಂಡ ನನ್ನನ್ನು ಅಂದವಾಗಿ ರೆಡಿ ಮಾಡಿ ಇಂಟರ್ವ್ಯೂಗೆ ಕರೆದುಕೊಂಡು ಹೋದ. ಫೈನಾನ್ಷಿಯಲಿ ತುಂಬ ತೊಂದರೆ ಇದೆ ಅಂತ ಹೇಳಿ. ನಾನು ಕೂಡ ಅವನು ಹೇಳಿದ ಹಾಗೆ ಕೇಳಿದೆ. ಆ ರೂಮಿಗೆ ಹೋದ ತಕ್ಷಣ ಆಟೋಮೆಟಿಕ್ ಆಗಿ ಬಾಗಿಲು ಮುಚ್ಚಿತು. ಆ ರೂಮಿನಲ್ಲಿ ಯಾರೂ ಇರಲಿಲ್ಲ. ಆದರೆ ಅಲ್ಲಿ ತಿನ್ನಲು ವಿಧವಾದ ತಿಂಡಿಗಳು ಇದ್ದು ನಾನು ತಿಂಡಿ ಪೋತಿ ಆಗಿದ್ದರಿಂದ ಎಲ್ಲವನ್ನು ಚೆನ್ನಾಗಿ ತಿಂದೆ. ಅಷ್ಟರಲ್ಲಿ ಬಾತ್ರೂಮಿಂದ ಸುಂದರವಾದ ಹುಡುಗ ಬಂದ ತಕ್ಷಣ ನನ್ನನ್ನು ನೋಡಿ ಕಿರುಚಿದ. ಬಾಗಿಲನ್ನು ತೆಗೆಯಲು ಪ್ರಯತ್ನಿಸಿದ, ಆದರೆ ಆಗಲಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿತ್ತು. ಅಲ್ಲಿ ಇದ್ದ ತಿಂಡಿಗಳನ್ನು ಅವನು ಕೂಡ ತಿಂದ. ಬೆಳಗ್ಗೆ ಆದಾಗ ಇಬ್ಬರು ಬೆತ್ತಲಾಗಿ ಒಂದೇ ಹಾಸಿಗೆ ಮೇಲೆ ಮಲಗಿದ್ದೆವು, ಒಬ್ಬರನ್ನೊಬ್ಬರು ತಬ್ಬಿಕೊಂಡು. ನಾನು ನನ್ನ ಗಂಡನಿಗೆ ಹೇಗೆ ಉತ್ತರ ಕೊಡಲಿ ಅಂತ ಅವನಿಗೆ ಚೆನ್ನಾಗಿ ಹೊಡೆದು ಹೊರಗೆ ಬಂದಾಗ ಮೀಡಿಯಾದವರು ಆಲ್ರೆಡಿ ಇದ್ದು ನನ್ನನ್ನು ಮತ್ತು ಆ ಗಂಡಸನ್ನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದರು. ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಗರ್ ಪ್ರತಾಪ್. ಮುಂದೆ ಜನರು ಹೇಳುತ್ತಿದ್ದಾರೆ ನಮ್ಮಿಬ್ಬರನ್ನು ಮದುವೆ ಆಗಲು. ಆಗ ಇದೆಲ್ಲವನ್ನು ನನ್ನ ಗಂಡ ಉದ್ದೇಶಪೂರ್ವಕವಾಗಿ ಮಾಡಿದ ಅಂತ ತಿಳಿಯಿತು. ಅವನು ಹೇಳಿದ, ಅಯ್ಯೋ, ನನ್ನ ಹೆಸರು ಶಾಂತಿ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನ್ನನ್ನು ತುಂಬ ಚೆನ್ನಾಗಿ ಸಾಕುತ್ತಿದ್ದರು. ಏನೇ ಕಷ್ಟಗಳಿದ್ದರೂ ಅವರ ಮೈ ಮೇಲೆ ಹಾಕಿಕೊಂಡು. ಆದರೆ ನಮ್ಮ ಸುಂದರವಾದ ಪ್ರೀತಿಯ ಕುಟುಂಬದ ಮೇಲೆ ಯಾರ ಕಣ್ಣು ಬಿತ್ತೋ ತಿಳಿಯಲಿಲ್ಲ. ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಆ ವಿಷಯವನ್ನು ತಿಳಿದು ಅಮ್ಮ ಕೂಡ ಕುಸಿದು ಬಿದ್ದಳು. ಈಗ ನನಗೆ ಯಾರೂ ಇಲ್ಲ. ನನ್ನನ್ನು ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಸಾಕಿದರು. ಚಿಕ್ಕಪ್ಪ ಒಳ್ಳೆಯವನಾದರೂ ಚಿಕ್ಕಮ್ಮ ತುಂಬ ಕೆಟ್ಟವಳು. ಯಾವಾಗಲೂ ನನಗೆ ಕಷ್ಟ ಕೊಡುತ್ತಿದ್ದಳು. ಒಂದು ರೀತಿ ಮನೆ ಕೆಲಸಕ್ಕೆ ನನ್ನನ್ನು ಇಟ್ಟುಕೊಂಡಿದ್ದಳು. ಅವಳಿಗೆ ಇಬ್ಬರು ಗಂಡು ಮಕ್ಕಳಿದ್ದರು. ಅವರ ಮತ್ತು ಚಿಕ್ಕಮ್ಮನ ಮನೆಯ ಕೆಲಸ ಮಾಡಬೇಕು. ನನ್ನನ್ನು ಸ್ಕೂಲಿಗೂ ಕೂಡ ಸರಿಯಾಗಿ ಕಳುಹಿಸುತ್ತಿರಲಿಲ್ಲ. ಒಳ್ಳೆಯ ಮಾರ್ಕ್ಸ್ ಬಂದರೆ, ಚೆನ್ನಾಗಿ ಓದಿದರೆ ಕೆಲಸಕ್ಕೆ ಸೇರಿಕೊಂಡು ಬಿಡುತ್ತಾಳೆ ಅಂತ. ಸರಿಯಾಗಿ ಸ್ಕೂಲ್ಗೆ ಹೋಗಿಲ್ಲವಾದರೂ ಕೂಡ ನನಗೆ ಒಳ್ಳೆಯ ಮಾರ್ಕ್ಸ್ ಬರುತ್ತಿತ್ತು. ಇದರಿಂದ ಚಿಕ್ಕಮ್ಮ ಇನ್ನೂ ಪರದಾಡುತ್ತಿದ್ದಳು. ಸ್ಕೂಲ್ಗೆ ಕಳಿಸಬಾರದು ಅಂತ ನಿರ್ಧಾರ ಮಾಡಿದಳು. ಚಿಕ್ಕಪ್ಪ ಚೆನ್ನಾಗಿ ಬೈದರು. ನನ್ನ ಅಣ್ಣನ ಮಗಳು, ಅವರು ಬಿಟ್ಟು ಹೋಗಿರುವ ಆಸ್ತಿಯಲ್ಲಿ ನೀನು ಬದುಕುತ್ತಿರುವುದು. ಏನಾದರೂ ಜಾಸ್ತಿ ಮಾತನಾಡಿದರೆ ಅವಳನ್ನು ಅತ್ತಿಗೆಯ ಅಪ್ಪನ ಮನೆಯ ಕಡೆಯವರಿಗೆ ಕೊಟ್ಟುಬಿಟ್ಟು ಎಲ್ಲ ಆಸ್ತಿಯನ್ನು ಅವಳ ಹೆಸರಿಗೆ ಬರೆದು ಬಿಡುತ್ತೇನೆ. ನೀನು ಮತ್ತು ನಿನ್ನ ಮಕ್ಕಳು ಕಣ್ಣು ಬಿಟ್ಟುಕೊಂಡು ನೋಡಬೇಕು ಅಷ್ಟೆ. ಮನೆ ಅಂದ ಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸ ಬರುತ್ತದೆ ಅಂತ ನಿನ್ನ ವಿಷಯಗಳಿಗೆ ನಾನು ಆದಷ್ಟು ತಲೆ ಹಾಕುವುದಿಲ್ಲ. ಆ ಪುಟ್ಟ ಮಗುವಿಗೆ ಎಷ್ಟು ಕಷ್ಟ ಕೊಡುತ್ತೀಯ. ನಿನಗೆ ಹೆಣ್ಣು ಮಕ್ಕಳಿದ್ದರೆ ಗೊತ್ತಾಗುತ್ತಿತ್ತು ಅಂತ ಚಿಕ್ಕಪ್ಪ ಚೆನ್ನಾಗಿ ಚಿಕ್ಕಮ್ಮನನ್ನು ಬೈದರು. ನಂತರ ವಿಧಿಯಿಲ್ಲದೆ ಅವಳು ನನ್ನನ್ನು ಸ್ಕೂಲಿಗೆ ಸೇರಿಸಲೇಬೇಕಿತ್ತು. ಡಿಗ್ರಿ ಆಯಿತು. ಇನ್ನು ಮುಂದೆ ಓದೋಣ ಅಂತ ಅಂದುಕೊಂಡೆ. ಅಷ್ಟರಲ್ಲಿ ಚಿಕ್ಕಮ್ಮ ಅವನ ತಮ್ಮನ ಜೊತೆ ಮದುವೆ ಮಾಡಲು ನಿರ್ಧಾರ ಮಾಡಿದಳು. ಮೊದಮೊದಲು ನನಗೂ ಕೂಡ ಬೇಡ ಅಂತ ಅನಿಸಿತು. ಆನಂತರ ಅವನ ಜೊತೆ ಮಾತನಾಡಿದಾಗ ತಿಳಿಯಿತು, ಅವನು ಚಿಕ್ಕಮ್ಮನ ರೀತಿ ಅಲ್ಲ, ತುಂಬ ಒಳ್ಳೆಯ ಹುಡುಗ. ಕೆಲಸಕ್ಕೂ ಹೋಗುತ್ತಾನೆ, ಆಸ್ತಿಪಾಸ್ತಿ ಕೂಡ ಇದೆ. ನನ್ನ ಮೇಲೆ ತುಂಬ ಕಾಳಜಿ ಇರುವ ರೀತಿ ವರ್ತಿಸಿದ. ಚಿಕ್ಕಮ್ಮ ನನ್ನನ್ನು ಬೈದಾಗ ಚಿಕ್ಕಮ್ಮನಿಗೆ ಅವನು ಕೂಡ ಬೈಯುತ್ತಿದ್ದ. ಅವಳಿಗೆ ಯಾರೂ ಇಲ್ಲ ಅಂತ ಅಷ್ಟು ನೋವು ಕೊಡಬೇಡ ಅಕ್ಕ, ದೇವರು ಇದ್ದಾನೆ, ಅವನು ಎಲ್ಲ ನೋಡುತ್ತಿರುತ್ತಾನೆ. ನಾವು ಮಾಡಿದ್ದ ಪಾಪಕ್ಕೆ ತಕ್ಕ ಶಿಕ್ಷೆ ಕೊಟ್ಟೇ ಕೊಡುತ್ತಾನೆ ಅಂತ ಹೇಳುತ್ತಿದ್ದ. ಚಿಕ್ಕಪ್ಪನಿಗೂ ಕೂಡ ಅವನೆಂದರೆ ತುಂಬ ಇಷ್ಟ. ಒಳ್ಳೆಯ ಹುಡುಗ, ನನ್ನ ಅಣ್ಣನ ಮಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ ಮದುವೆಯನ್ನು ಮಾಡಿಕೊಟ್ಟರು. ಕೊನೆ ಪಕ್ಷ ಚಿಕ್ಕಮ್ಮನ ಕಾಟ ತಪ್ಪಿತು ಅಂತ ನಾನು ಖುಷಿಪಟ್ಟೆ. ಈಗ ನನ್ನ ಬದುಕು ಸರಿದಾರಿಗೆ ಹೋಗುತ್ತಿದೆ. ಮದುವೆಯಾದ ಮೇಲೆ ನಾನು ನನ್ನ ಗಂಡ ಒಂದು ಮುದ್ದಾದ ಬದುಕು ಅಂತ ಖುಷಿ ಪಡುತ್ತಿದ್ದೆ. ಆದರೆ ಹೊರಗೆ ತುಂಬ ಶಬ್ದ ಕೇಳಿಸುತ್ತಿತ್ತು. ಮೊದಲ ರಾತ್ರಿ ಗಂಡನಿಗಾಗಿ ಕಾಯುತ್ತಾ ಕುಳಿತಿದ್ದ ನನಗೆ ಏನು ಶಬ್ದ ಅಂತ ನಾನು ಕೇಳಿಸಿಕೊಳ್ಳಲು ಹೋದಾಗ ಸಾಲಗಾರರು ಬಂದು ನನ್ನ ಗಂಡನ ಜೊತೆ ಜಗಳ ಮಾಡುತ್ತಿದ್ದಾರೆ. ಅವರು ತೀರಿಸುತ್ತೇನೆ, ಸ್ವಲ್ಪ ದಿನ ಕೊಡಿ, ಈ ತಿಂಗಳು ಸಂಬಳ ಬರಲಿ, ಬಡ್ಡಿ ಕಟ್ಟುತ್ತೇನೆ. 1-2-3 ತಿಂಗಳಾದ ಮೇಲೆ ನನ್ನ ಹೆಂಡತಿ ಮನೆಯವರು ದುಡ್ಡು ಕೊಡುತ್ತಾರೆ, ಅದನ್ನು ಕೊಡುತ್ತೇನೆ ಸೇರಿಸಿ ಅಂತ ಹೇಳುತ್ತಿದ್ದ. ಆಗ ನನಗೆ ಇನ್ನೂ ಭಯವಾಯಿತು. ಇವನಿಗೆ ಎಲ್ಲಿಂದ ದುಡ್ಡು ಬರುತ್ತದೆ? ಚಿಕ್ಕಮ್ಮನಿಗೆ ಎಷ್ಟು ದುಡ್ಡು ಕೊಟ್ಟರೂ ಸಾಲದು. ಅವಳು ತುಂಬ ಬೇಸರವಾಗಿ ಕುಳಿತುಕೊಂಡಳು. ಸ್ವಲ್ಪ ಸಮಯದ ಬಳಿಕ ನನ್ನ ಗಂಡ ಒಳಗಡೆ ಬಂದ.
ಅವನನ್ನು ಕಾಯುತ್ತಾ ಕುಳಿತಿದ್ದ ನನಗೆ ಈ ಸಾಲದ ವಿಷಯ ಕೇಳಿ ಸ್ವಲ್ಪ ಬೇಸರವಾಯಿತು. ನನ್ನನ್ನು ನೋಡುತ್ತಾ ಬಗ್ಗಿಸಿದ ತಲೆಯನ್ನು ಅವನ ಮುದ್ದಾದ ಕೈಗಳಿಂದ ಎತ್ತಿದ. ಏನು ಆಯಿತು ನನ್ನ ಚಿನ್ನು ಮರಿಗೆ ಅಂತ ಕೇಳಿದ. ನಾನು ಏನಿಲ್ಲ ಅಂತ ಹೇಳಿದರು. ಪದೇ ಪದೇ ಪ್ರಶ್ನಿಸಿದ. ಆಗ ಹೊರಗೆ ಬಂದ ಜನಗಳ ಬಗ್ಗೆ ವಿಚಾರಿಸಿದಾಗ ಅದು ನನ್ನ ಗೆಳೆಯನಿಗೆ 10 ಲಕ್ಷ ಸಾಲ ಅಂತ ಇವರ ಹತ್ತಿರ ಕೇಳಿಕೊಟ್ಟಿದ್ದೆ. ಅವನ ಹೆಂಡತಿಗೆ ತುಂಬ ಹುಷಾರಿರಲಿಲ್ಲ ಹಾರ್ಟ್ ಆಪರೇಷನ್ ಮಾಡಲು. ಆದರೆ ದುಡ್ಡು ತೆಗೆದುಕೊಂಡು ಆಪರೇಷನ್ ಸಕ್ಸಸ್ ಆದ ಮೇಲೆ ಅವನು ಊರು ಬಿಟ್ಟು ಹೋಗಿದ್ದಾನೆ. ಫೋನ್ ಸ್ವಿಚ್ ಆಫ್ ಬರುತ್ತದೆ. ಅವನ ಸಾಲವನ್ನು ಈಗ ನಾನೇ ತೀರಿಸುತ್ತಿದ್ದೇನೆ. ಸ್ವಲ್ಪ ತೀರಿಸಿದ್ದೇನೆ, ಇನ್ನೂ ಸ್ವಲ್ಪ ಇದೆ. ಅಷ್ಟರಲ್ಲಿ ನನ್ನ ಗಂಡನ ಫೋನ್ಗೆ ಯಾರದೋ ಕಾಲ್ ಬಂತು. ಅವನ ಮುಖದಲ್ಲಿ ಒಂದು ರೀತಿ ನಗು ಇತ್ತು. ಸಡನ್ನಾಗಿ ಹೇಳಿದರು, ನನಗೆ ಇಂದು ಇಂಟರ್ವ್ಯೂ ಇದೆ, ಈ ಬಟ್ಟೆ ಹಾಕೋ ಅಂತ ಸಿಂಪಲ್ ಆಗಿರುವ ಸೀರೆಯನ್ನು ಕೊಟ್ಟರು. ಇಷ್ಟು ಹೊತ್ತಿನಲ್ಲಿ ಇಂಟರ್ವ್ಯೂನಾ ಅಂತ ನಾನು ಭಯಪಟ್ಟೆ. ಆಗ ಅವರು, ನೀನು ಹೇಳುತ್ತಿದ್ದೆ ಅಲ್ಲ ತುಂಬ ದಿನದಿಂದ ಕೆಲಸಕ್ಕೆ ಹೋಗಬೇಕು ಅಂತ. ಇದು ನನ್ನ ಫ್ರೆಂಡ್ನ ಕಂಪನಿ. ಅವರ ಬಾಸ್ ವರ್ಷಕ್ಕೆ ಒಂದೇ ಬಾರಿ ಬರುವುದು. ಇಂದು ರಾತ್ರಿ ಬಂದು ಬೆಳಿಗ್ಗೆ ಹೊರಟು ಹೋಗುತ್ತಾನೆ. ಈಗ ಬಂದಿದ್ದಾನೆ. ಅವನನ್ನು ನೀನು ಇಂಪ್ರೆಸ್ ಮಾಡಿದರೆ ಕೆಲಸ ಸಿಗುತ್ತದೆ. ಇಂಪ್ರೆಸ್ ಅಂದರೆ ನಿನ್ನ ಟ್ಯಾಲೆಂಟಿಂದ ಅವನು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡು. ಸರಿ ಹೋಗುತ್ತದೆ. ನಾನು ಕೂಡ ನಿನ್ನ ಜೊತೆ ಇರುತ್ತೇನೆ. ನಿನಗೆ ಏಕೆ ಚಿಂತೆ ಅಂತ ನನ್ನ ಹಣೆಗೆ ಮುತ್ತು ಕೊಟ್ಟ. ಅವನು ಹೇಳಿದ ಮೇಲೆ ಸರಿ ಇರುತ್ತದೆ ಅಂತ ರೆಡಿಯಾದೆ. ಮದುವೆಯಲ್ಲಿದ್ದ ಮೇಕಪ್ ಇನ್ನು ಮುಖದಲ್ಲಿ ಕಾಣುತ್ತಿದೆ. ಈ ಸಿಂಪಲ್ ಆದ ಸೀರೆ ಉಟ್ಟರೂ ಕೂಡ ನಾನು ಅಪ್ಸರೆಯಂತೆ ಕಾಣುತ್ತಿದ್ದೆ. ನನ್ನ ಗಂಡ ನನ್ನನ್ನು ನೋಡಿ ಶಾಕ್ ಆದ. ದೇವಲೋಕದಿಂದ ತಪ್ಪಿಸಿಕೊಂಡು ಬಂದಿರುವ ದೇವಕನ್ಯೆ ರೀತಿ ಇದ್ದೀಯಾ, ನಿನ್ನ ಸೌಂದರ್ಯಕ್ಕೆ ನೀನೇ ಸರಿಸಾಟಿ ಅಂತ ಹೇಳಿದ. ನಂತರ ಅವನ ಕಾರಿನಲ್ಲಿ ನನ್ನನ್ನು ಕರೆದುಕೊಂಡು ಹೋದ. ದೊಡ್ಡ ಹೋಟೆಲ್. ಜೀವನದಲ್ಲಿ ಆ ರೀತಿಯ 5 ಸ್ಟಾರ್ ಹೋಟೆಲನ್ನು ನಾನು ನೋಡಿಲ್ಲ. ನನಗೆ ಭಯವಾಗುತ್ತಿತ್ತು. ನನ್ನ ಗಂಡ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕರೆದುಕೊಂಡು ಹೋದ. ಸ್ವಲ್ಪ ಹೊತ್ತು ಹೊರಗೆ ಕುಳಿತಿದ್ದೆ. ನಂತರ ಒಂದು ರೂಮಿನ ಕಡೆ ತೋರಿಸಿದ. ಆ ರೂಮಿಗೆ ಹೋಗು, ಅಲ್ಲಿ ಬಾಸ್ ಇದ್ದಾರೆ. ಅವರು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಧೈರ್ಯವಾಗಿ ಉತ್ತರ ಕೊಡು. ಅಕಸ್ಮಾತ್ ನಿನಗೆ ಏನಾದರೂ ಗೊತ್ತಿಲ್ಲವಾದರೆ ಐ ಆಮ್ ಸಾರಿ ಸರ್, ನಾನು ಕಲಿಯುತ್ತೇನೆ ಮುಂದೆ ಅಂತ ಹೇಳು. ಇನ್ನೂ ಭಯವಾದರೆ ನನಗೆ ಫೋನ್ ಮಾಡು, ನಿನ್ನ ಫೋನಿಗೆ ಕರೆನ್ಸಿ ಹಾಕಿದ್ದೇನೆ ಅಂತ ಹೇಳಿದ. ನನಗೆ ತುಂಬ ಖುಷಿಯಾಯಿತು. ರೂಮಿನ ಒಳಗಡೆ ಹೋದೆ. ನನ್ನ ನಂಬಿಕೆ ಎಂದರೆ ನನ್ನ ಗಂಡ ಹೇಳಿದ ಮೇಲೆ ಅದು ಸರಿ ಇರುತ್ತದೆ. ತುಂಬ ಹೊತ್ತು ಅಲ್ಲಿ ಇದ್ದ ಚೇರ್ ಮೇಲೆ ಕುಳಿತೆ. ಯಾರೂ ಬರಲಿಲ್ಲ. ಅಲ್ಲಿದ್ದ ತಿಂಡಿಗಳು ನೋಡಿ ತುಂಬ ಹೊಟ್ಟೆ ಹಸಿವಾಗುತ್ತಿತ್ತು. ಅವೆಲ್ಲನೂ ಚೆನ್ನಾಗಿ ತಿಂದೆ. ಸ್ವಲ್ಪ ಸಮಯಕ್ಕೆ ಆ ರೂಮಿನ ವಾಶ್ರೂಮಿಂದ ಒಂದು ಸುಂದರವಾದ ಹುಡುಗ ಬಂದ. ಸುಮಾರು 30ರಿಂದ 35 ವರ್ಷವಾಗಿರಬೇಕು. ಅವನನ್ನು ನೋಡಿ ಸ್ವಲ್ಪ ಮುಜುಗರ ಕೂಡ ಆಯಿತು. ವಾಶ್ರೂಮಿಂದ ಬಂದರು. ನಾನು ನೋಡಿದರೆ ಎದುರುಗಡೆ ಕುಳಿತಿದ್ದೇನೆ. ಎದ್ದು ನಿಂತು ಐ ಆಮ್ ಸಾರಿ ಸರ್, ನೀವು ಇಂಟರ್ವ್ಯೂ ಇಲ್ಲೇ ಅಂತ ಹೇಳಿದ್ದೀರಾ ಅಂತ ನಮ್ಮ ಮನೆಯವರು ಹೇಳಿದರು. ಅದಕ್ಕಾಗಿ ನಾನು ಇಲ್ಲೇ ಬಂದೆ ಅಂತ ಹೇಳಿದೆ. ಇಂಟರ್ವ್ಯೂ ನನ್ನ ರೂಮಿಗೆ ಬಂದು ಎಷ್ಟು ಮಾತನಾಡುತ್ತೀಯ? ಎಷ್ಟು ಧೈರ್ಯ ನಿನಗೆ? ಯಾರು ನಿನ್ನನ್ನು ಕಳಿಸಿದ್ದು? ಜೋರಾಗಿ ಕಿರುಚಲು ಶುರು ಮಾಡಿದ ಆ ಮನುಷ್ಯ. ನಂತರ ಬಾಗಿಲನ್ನು ತೆಗೆಯಲು ಹೋದ. ಬಾಗಿಲು ಟೈಟ್ ಆಗಿ ಕ್ಲೋಸ್ ಆಗಿತ್ತು. ನಾನು ಕೂಡ ತೆಗೆಯಲು ಪ್ರಯತ್ನಿಸಿದೆ, ಆಗಲಿಲ್ಲ. ನಂತರ ನಾನು ಫೋನ್ ಮಾಡಲು ಪ್ರಯತ್ನಿಸಿದರೆ ಕರೆನ್ಸಿ ಇರಲಿಲ್ಲ. ಆ ಮನುಷ್ಯನ ಫೋನ್ ಸಂಪೂರ್ಣವಾಗಿ ಡೆಡ್ ಆಗಿತ್ತು. ನನ್ನನ್ನು ನೋಡಿ ಅವನು ಇನ್ನೂ ಜೋರಾಗಿ ಕಿರುಚುತ್ತಿದ್ದ. ಈ ರೂಮಿನ ಒಳಗಡೆ ಕಾಲು ಇಡಲು ನಿನಗೆ ಎಷ್ಟು ಧೈರ್ಯ? ಒಂದು ಬಾರಿ ನಾನು ಹೊರಗಡೆ ಹೋದ ಮೇಲೆ ನಿನಗೆ ಏನು ಮಾಡುತ್ತೇನೆ ನೀನೇ ನೋಡುವೆಯಂತೆ ಅಂತ ಕೋಪದಿಂದ ಸುಮಾರು ಗಂಟೆಗಳು ನಾನು ಅವನ ಕೋಪವನ್ನು, ಅವನ ಬೇಸರವನ್ನು, ಅವನ ಬೈಗುಳವನ್ನು ತಡೆದುಕೊಂಡು ನಿಂತಿದ್ದೆ. ನಂತರ ಅವನಿಗೆ ಹೊಟ್ಟೆ ಹಸಿವು ಆಯಿತು ಅಂತ ಅನಿಸುತ್ತದೆ. ಅವನು ಕೂಡ ಅಲ್ಲಿ ಇದ್ದ ವಿಧ ವಿಧವಾದ ತಿಂಡಿಗಳನ್ನು ತೆಗೆದುಕೊಂಡು ತಿಂದ. ಈಗಾಗಲೇ ನನಗೆ ತಲೆ ಸುತ್ತು ಬಂದು ನಾನು ಹಾಸಿಗೆ ಮೇಲೆ ಕುಳಿತಿದ್ದೆ. ನಾನು ಏನೋ ಮಾತನಾಡುತ್ತಿದ್ದೇನೆ ತಿಳಿಯುತ್ತಿಲ್ಲ. ನನಗೆ ತಲೆ ಸುತ್ತು ಬಂದಂತೆ ಹಾಗೆ ತುಂಬ ಸಮಯ ಆಗುತ್ತಿದೆ. ಅವನು ನನ್ನನ್ನು ತುಂಬ ಬೈಯುತ್ತಾ ಇದ್ದಾನೆ ಅಂತ ತಿಳಿಯುತ್ತಿದೆ, ಆದರೆ ಶಬ್ದ ತಿಳಿಯುತ್ತಿಲ್ಲ. ನಾನು ಅಲ್ಲೇ ನಿಧಾನವಾಗಿ ಮಲಗಿದೆ. ಅವನು ಬಂದು
ನನ್ನ ಕೈಯನ್ನು ಮುಟ್ಟುತ್ತಿದ್ದಾನೆ. ಹೇ ಹುಡುಗಿ, ನಿನಗೆ ಏನಾಗಿತ್ತು ಅಂತ. ಬೆಳಿಗ್ಗೆ ನನಗೆ ಎಚ್ಚರವಾದಾಗ ಕಣ್ಣು ಬಿಟ್ಟು ನೋಡಿದರೆ ಒಂದು ಚಂದದ ರೂಮಿನಲ್ಲಿ ಇದ್ದೇನೆ ಅಂತ ಅನಿಸಿತು. ಹಾಸಿಗೆ ಕೂಡ ತುಂಬ ಮೆತ್ತಗೆ ಇತ್ತು. ಚಿಕ್ಕಮ್ಮನ ಮನೆಯಲ್ಲಿ ಇಷ್ಟು ಮೆತ್ತಗೆ ಹಾಸಿಗೆ ಇರಲಿಲ್ಲ. ನನ್ನನ್ನು ಚಾಪೆಯ ಮೇಲೆ ಮಲಗಿಸುತ್ತಿದ್ದಳು. ಹಾಸಿಗೆ ಇದ್ದರೂ ಹಳೆಯ ಹಾಸಿಗೆ, ಅದು ತುಂಬ ಗಟ್ಟಿಗಿರುತ್ತಿತ್ತು. ಅಂತಹ ಹಾಸಿಗೆ ಮೇಲೆ ಮಲಗಿಸುತ್ತಿದ್ದಳು. ಇಲ್ಲಿ ಇಷ್ಟು ಚಂದ ಅಂತ ನನಗೆ ಅನಿಸುತ್ತಿತ್ತು. ನಾನು ಏಕೆ ಇಲ್ಲಿಗೆ ಬಂದೆ ಅಂತ ಅನ್ನುವುದನ್ನು ನೆನಪು ಮಾಡಿಕೊಳ್ಳುತ್ತಿದ್ದೇನೆ. ಸರಿಯಾಗಿ ನೆನಪಾಗುತ್ತಿಲ್ಲ. ತಲೆಯೆಲ್ಲ ದಿಮ್ ಅಂತ ಸುತ್ತುತ್ತಿದೆ. ಇನ್ನು ಸ್ವಲ್ಪ ನಂತರ ಮೇಲೆ ಹೇಳಲು ಪ್ರಯತ್ನಿಸಿದೆ. ಆಗ ನಾನು ನಿಂತಿರುವೆನಲ್ಲವೇ, ಕುಸಿಯಬಾರದೆ ಅಂತ ಅನಿಸಿತು. ನನ್ನ ಮೈ ಮೇಲೆ ಒಂದೇ ಒಂದು ಬಟ್ಟೆ ಕೂಡ ಇಲ್ಲ. ಸಂಪೂರ್ಣವಾಗಿ ಬೆತ್ತಲಾಗಿದ್ದೇನೆ. ಅಷ್ಟೇ ಅಲ್ಲ, ನನ್ನ ಭುಜದ ಮೇಲೆ ಕಚ್ಚಿದ ಮಾರ್ಕ್ ಇದೆ. ಅಲ್ಲೇ ಎದುರುಗಡೆ ಇದ್ದ ಕನ್ನಡಿಯಲ್ಲಿ ನೋಡಿದಾಗ ಅರ್ಥವಾಯಿತು. ಅಯ್ಯೋ, ನನ್ನ ಮೈ ಮೇಲೆ ಎಲ್ಲ ಗಾಯದ ಗುರುತುಗಳಿವೆ. ಯಾರೋ ಕಚ್ಚಿದ್ದು. ಕೂದಲು ಕೆದರಿದೆ. ಅಲ್ಲಿ ಇದ್ದ ಬೆಡ್ಶೀಟನ್ನು ಸುತ್ತಿಕೊಂಡೆ. ವಾಶ್ರೂಮಿನಿಂದ ಯಾರೋ ಬಂದರು. ಆಗ ನನಗೆ ನೆನಪಾಯಿತು, ರಾತ್ರಿ ಇಂಟರ್ವ್ಯೂಗೆ ಬಂದಿದ್ದು ಈ ಮನುಷ್ಯನ ಜೊತೆ. ರಾತ್ರಿ ನನ್ನ ಜೊತೆ ಆಗಬಾರದ್ದು ಹಾಗೆ ಹೋಗಿದೆ. ಅವನ ಬಟ್ಟೆಗಳ ಮೇಲೆ ನನ್ನ ಲಿಪ್ಸ್ಟಿಕ್ನ ಗುರುತಿದೆ. ನನ್ನ ಮೈ ಮೇಲೆ ಅವನು ಕಚ್ಚಿದ ಗುರುತುಗಳಿವೆ. ಮೈ ಪೂರ್ತಿ ಗಾಯವಾಗಿದೆ. ಎಷ್ಟು ಕ್ರೂರಿ. ತಕ್ಷಣ ಅವನ ಕಾಲರನ್ನು ಹಿಡಿದುಕೊಂಡು ಕೇಳಿದೆ, ಎಷ್ಟು ಧೈರ್ಯ ನಿನಗೆ ನನ್ನ ಬದುಕನ್ನು ಹಾಳು ಮಾಡಿದೆ? ನನಗೆ ನಿನ್ನೆ ತಾನೇ ಮದುವೆ ಆಗಿತ್ತು. ನನ್ನ ಗಂಡನಿಗೆ ಹೇಗೆ ತಾನೇ ಮುಖ ತೋರಿಸಲಿ? ಆಗ ಅವನು ಹೇಳಿದ, ನೀನು ನನ್ನನ್ನು ಬ್ಲ್ಯಾಕ್ಮೇಲ್ ಹಣಕ್ಕಾಗಿ ಮಾಡಲು ಈ ರೀತಿ ರಾತ್ರಿ ಕಳೆದಿದ್ದೀಯಾ? ನಾನು ತಿಂದಿರುವ ತಿಂಡಿಯಲ್ಲಿ ಏನೋ ಮಿಕ್ಸ್ ಮಾಡಿದ್ದೀಯಾ? ನನಗಿಂತ ಮುಂಚೆ ಬಂದಿದ್ದೆ ನೀನು ಅಂತ ಅವನು ನನ್ನ ಮೇಲೆ ಅಪವಾದ ಹೊರಿಸಿದ. ಆಗ ನನಗೆ ನೆನಪಾಯಿತು, ನಾನೂ ಕೂಡ ಅದೇ ತಿಂಡಿಗಳನ್ನು ತಿಂದಿದ್ದೆ. ಅವುಗಳು ತಿಂದ ಮೇಲೆ ನನಗೆ ಏನೋ ಒಂದು ರೀತಿ ಮತ್ತು ಬರುವ ರೀತಿ ಆಯಿತು. ಪ್ರಜ್ಞೆ ಇರಲಿಲ್ಲ. ಈಗ ಇನ್ನೂ ಭಯ ಜಾಸ್ತಿ ಆಯಿತು. ಅಂದರೆ ಇಬ್ಬರಿಗೂ ತಿಳಿಯದೆ ಈ ರೀತಿ ಕೆಲಸ ಆಗಿ ಹೋಯಿತಾ? ಹೇಗೆ ಆದರೂ ಕೂಡ ನನ್ನ ಗಂಡನಿಗೆ ಹೇಗೆ ಮುಖ ತೋರಿಸಲಿ? ಮೊದಲ ರಾತ್ರಿ ಅವನಿಗೆ ಅರ್ಪಿಸಬೇಕಾಗಿದ್ದ ಈ ದೇಹವನ್ನು ನನಗೆ ತಿಳಿಯದೆ ಪರಪುರುಷನಿಗೆ ಅರ್ಪಿಸಿದ್ದೇನೆ ಅಂತ ಜೋರಾಗಿ ಅಳುತ್ತಾ ಕುಳಿತೆ. ಆಗ ಅಲ್ಲಿದ್ದ ಮನುಷ್ಯನಿಗೆ ನನ್ನ ಕಣ್ಣೀರನ್ನು ನೋಡಿ ಭಯವಾಯಿತು. ಏಕೆ ನೀನು ಅಳುತ್ತಿದ್ದೀಯಾ? ಎಲ್ಲ ಉದ್ದೇಶಪೂರ್ವಕವಾಗಿ ಮಾಡಿ ನಾಟಕ ಆಡುತ್ತಿದ್ದೀಯಾ ಅಂದ. ಆಗ ನಾನು ನನ್ನ ಕಥೆಯನ್ನು ಹೇಳಿದೆ. ನನ್ನ ಚಿಕ್ಕಮ್ಮ ಸಾಕಿದ್ದು ನನ್ನನ್ನು, ನಂತರ ಅವರ ತಮ್ಮನಿಗೆ ಮದುವೆ ಮಾಡಿಕೊಟ್ಟಿದ್ದು, ರಾತ್ರಿ ನನ್ನ ಗಂಡ ಇಂಟರ್ವ್ಯೂ ಇದೆ ಅಂತ ಇಲ್ಲಿಗೆ ಕರೆದುಕೊಂಡು ಬಂದದ್ದು, ಈ ರೂಮಿಗೆ ಕಳಿಸಿದ್ದು ಎಲ್ಲವನ್ನು ಹೇಳಿದೆ. ಆಗ ಅವನು, ಸಾರಿ, ಇಲ್ಲಿ ಯಾವುದೇ ಇಂಟರ್ವ್ಯೂ ಇಲ್ಲ. ನಾನು ಬಿಸ್ನೆಸ್ ಮೀಟಿಂಗ್ ಅಂತ ವರ್ಷಕ್ಕೆ 1-2 ಬಾರಿ ಇಲ್ಲಿಗೆ ಬರುತ್ತೇನೆ ಅಷ್ಟೇ. ಇಂಟರ್ವ್ಯೂವನ್ನು ಮಾಡುವಷ್ಟು ಸಮಯ ನನ್ನ ಬಳಿ ಇಲ್ಲ. ನನ್ನ ಜೂನಿಯರ್ಸ್ ಮಾಡುತ್ತಾರೆ ಅಂತ ಹೇಳಿದ. ಮತ್ತೆ ನನ್ನ ಗಂಡನಿಗೆ ಕಾಲ್ ಬಂತು. ಅದು ನನಗೆ ತಿಳಿದಿಲ್ಲ. ನಾವಿಬ್ಬರು ಒಳಗೆ ಬಂದ ತಕ್ಷಣ ಯಾರೋ ಉದ್ದೇಶಪೂರ್ವಕವಾಗಿ ಹೊರಗಿನಿಂದ ಬಾಗಿಲನ್ನು ಹಾಕಿದ್ದಾರೆ. ನಮ್ಮಿಬ್ಬರ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಇಲ್ಲಿರುವ ತಿಂಡಿಗಳು ಮತ್ತು ಬರುವ ತಿಂಡಿಗಳಾಗಿದ್ದು ನಮಗೆ ಪ್ರಜ್ಞೆಗಳೇ ಇಲ್ಲದೆ ಆ ರೀತಿ ನಡೆದು ಹೋಯಿತು. ನಿನ್ನ ಗಂಡನಿಗೆ ನಾನು ಎಲ್ಲವನ್ನು ವಿವರಿಸಿ ಹೇಳುತ್ತೇನೆ. ದೇಹವನ್ನು ಅರ್ಪಿಸುವುದು ಎಂದರೆ ಸಂಪೂರ್ಣ ಪ್ರೀತಿಯಿಂದ ಇರಬೇಕು, ಅಷ್ಟೇ ಹೊರತು ಆಕ್ಸಿಡೆಂಟ್ ಆಗಿ ಆದ ಈ ರೀತಿಯ ವಿಷಯಗಳಿಗೆ ಅರ್ಥವಿರುವುದಿಲ್ಲ. ನೀನು ಯೋಚಿಸಬೇಡ. ಹಿಂದಿನಿಂದ ನಿನ್ನ ಸಂಪೂರ್ಣ ಜವಾಬ್ದಾರಿ ನನ್ನದು. ನನ್ನ ಕಂಪನಿಯಲ್ಲಿ ನಿನಗೆ ಒಳ್ಳೆಯ ಕೆಲಸ ಕೊಡಲು ಹೇಳುತ್ತೇನೆ. ನಾನು ಮಾಡಿದ ತಪ್ಪಿಗೆ ಕೊನೆ ಪಕ್ಷ ಇಷ್ಟಾದರೂ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತೇನೆ. ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಆದರೆ ತಪ್ಪು ತಪ್ಪೇ ಅಲ್ಲವೇ? ನನ್ನನ್ನು ಕ್ಷಮಿಸು ಅಂತ ಅವನು ಸಾರಿ ಕೇಳಿದ. ಅಷ್ಟರಲ್ಲಿ ರೂಮಿನ ಬಾಗಿಲು ತೆಗೆದಂತೆ ಅನಿಸಿತು. ನಾನು ಅಲ್ಲೇ ಇದ್ದ ನನ್ನ ಬಟ್ಟೆಗಳನ್ನು ಬಹಳ ಬೇಗ ಹಾಕಿಕೊಂಡು ಹೊರಗಡೆ ಬಂದ ತಕ್ಷಣ ಶಾಕ್ ಆಯಿತು. ಏಕೆಂದರೆ ಮೀಡಿಯಾದವರು ನಮ್ಮಿಬ್ಬರನ್ನು ಚೆನ್ನಾಗಿ ಕವರ್ ಮಾಡಿದರು. ನಮ್ಮಿಬ್ಬರ ಬಳಿ ವಿಧವಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಮೊದಲ ಬಾರಿ ಸರ್ ಒಂದು ಹುಡುಗಿ ಜೊತೆ ರೂಮಿನಲ್ಲಿ ಇರುವುದು. ಈ ಹುಡುಗಿ ನಿಮಗೆ ಹಳೆಯ ಪರಿಚಯ ಅಥವಾ ನಿಮ್ಮ ಪ್ರೀತಿಯ? ಇಷ್ಟರಲ್ಲೇ ನೀವು ಮದುವೆ ಆಗುತ್ತೀರಾ ಅಲ್ಲವೇ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಿದ್ದರು. ಈ ಹುಡುಗಿಯಲ್ಲಿ ಅಂತಹ ಒಳ್ಳೆಯ ಗುಣ ಏನಿದೆ? ಪ್ರಪಂಚದ ಯಾವುದೇ ಹುಡುಗಿಯನ್ನು ಒಪ್ಪಿಲ್ಲದ ನೀವು ಒಪ್ಪಿ ರಾತ್ರಿ ಪೂರ್ತಿ ಕಳೆದಿದ್ದೀರಾ.
ಅವರ ಪ್ರಶ್ನೆಗಳು ನನಗೆ ಅರ್ಥವಾಗುತ್ತಿಲ್ಲ. ನಂತರ ತಿಳಿಯಿತು, ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಗರ ಪ್ರತಾಪ್, ಇಂಟರ್ನ್ಯಾಷನಲ್ ಫಿಗರ್. ಅವರು ಬ್ರಹ್ಮಚಾರಿ ಆಗಿದ್ದರು. ಮದುವೆನೇ ಆಗುವುದಿಲ್ಲ ಅನ್ನುವ ಸ್ಟೇಟ್ಮೆಂಟನ್ನು ಪ್ರತಿ ಬಾರಿ ಕೊಡುತ್ತಿದ್ದರು. ಮದುವೆ ಆದರೆ ನನ್ನ ಕೆರಿಯರ್ ಕೆಳಗೆ ಬೀಳುತ್ತದೆ. ಅದೇ ನಾನು ಮೇಲೆ ಹೋಗುತ್ತಿರಲು ಇರುವ ದಾರಿ. ಪ್ರಪಂಚದ ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗಿಂತ ಈಗ ಇರುವ ಬಿಸ್ನೆಸ್ ಮ್ಯಾನ್ಗಳಲ್ಲಿ ತುಂಬ ಆ್ಯಕ್ಟಿವ್, ಸಕ್ಸಸ್ಫುಲ್, ಚಾರ್ಮಿಂಗ್ ಸಾಗರ್ ಪ್ರತಾಪ್. ಆ ಮಾತನ್ನು ಕೇಳಿ ನನಗೆ ಭಯವಾಯಿತು. ಅಲ್ಲಿ ನನ್ನವರು ಅಂತ ಯಾರೂ ಇರಲಿಲ್ಲ. ಅಲ್ಲಿಂದ ಮುಖವನ್ನು ಕವರ್ ಮಾಡಿಕೊಂಡು ಆಟೋದಲ್ಲಿ ಮನೆಗೆ ಬಂದೆ. ನನ್ನ ಗಂಡ ಆರಾಮವಾಗಿ ಟಿವಿ ನೋಡಿಕೊಂಡು ಕುಳಿತಿದ್ದ. ಅದರಲ್ಲೂ ನನ್ನ ನ್ಯೂಸ್ ಬರುತ್ತಿತ್ತು. ನಾನು ಅವನ ಜೊತೆ ಗಲಾಟೆ ಮಾಡಿದೆ. ನೀನು ಹೇಗೆ ನನ್ನನ್ನು ಅವನ ರೂಮಿಗೆ ಕಳುಹಿಸಿದೆ? ನಾನು ನಿನ್ನನ್ನು ಪ್ರೀತಿಸಿದೆ, ಆದರೆ ಈ ರೀತಿ ಮೋಸ ಮಾಡಿದೆಯಾ ಅಂತ ಅಳುತ್ತಿದ್ದೆ. ಆಗ ನನ್ನ ಗಂಡ ನಗುತ್ತಿದ್ದ. ನಾಚಿಕೆ ಆಗುವುದಿಲ್ಲವೇ? ಮೊದಲ ರಾತ್ರಿ ಹೆಂಡತಿಯನ್ನು ಇಂಟರ್ವ್ಯೂ ಅಂತ ಸುಳ್ಳು ಹೇಳಿ ಕಳಿಸುತ್ತೀಯಾ ಬೇರೆಯವರ ಜೊತೆ ಮಲಗಲು? ನೀನು ಏನು ಸುಳ್ಳು ಹೇಳಿದರೂ ನಾನು ನಂಬೋದಿಲ್ಲ. ರಾತ್ರಿ ಹೊತ್ತು ಯಾರು ಇಂಟರ್ವ್ಯೂ ಮಾಡುತ್ತಾರೆ ಅಂತ ಅವನ ಕೆನ್ನೆಗೆ ಹೊಡೆದೆ. ಆಗ ಅವನು ನನ್ನನ್ನು ದೂರ ತಳ್ಳಿದ. ಅಷ್ಟರಲ್ಲಿ ಚಿಕ್ಕಮ್ಮ ಬಂದು ಹೇಳಿದಳು, ನೀನು ನನ್ನ ತಮ್ಮ ನಿನ್ನನ್ನು ಉದ್ಧಾರ ಮಾಡಲು ಮದುವೆಯಾದ ಅಂತ ಅಂದುಕೊಂಡೆ. ಅವನು ನಿನ್ನನ್ನು ಮೊದಲು ಮದುವೆ ಆಗುತ್ತೀಯಾ ಅಂತ ಕೇಳಿದ್ದಕ್ಕೆ ನೀನು ಅವನ ಕೆನ್ನೆಗೆ ಹೊಡೆದಿದ್ದೆ ನೆನಪಿದೆಯಾ? 4 ಗೋಡೆಗಳ ಮಧ್ಯೆ. ಈಗ ನಿನ್ನ ಮರ್ಯಾದೆ ಏನು ಇಡೀ ಪ್ರಪಂಚದ ಎದುರಿಗೆ ತೆಗೆದಿದ್ದೇವೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಿನ್ನ ಮತ್ತು ಆ ಬಿಸ್ನೆಸ್ ಮ್ಯಾನ್ನ ನ್ಯೂಸ್ ಬರುತ್ತಿದೆ. ಕೆಲವರು ಹೇಳುತ್ತಾರೆ ಅವನ ಪ್ರೇಯಸಿ ನೀನು ಅಂತ, ಇನ್ನು ಕೆಲವರು ದುಡ್ಡಿಗಾಗಿ ಅವನ ಜೊತೆ ರಾತ್ರಿ ಕಳೆದಿದ್ದಾಳೆ ಅಂತ. ನಾನು ನನ್ನ ಗಂಡನ ಕಡೆ ತಿರುಗಿ, ನಾಚಿಕೆ ಆಗುವುದಿಲ್ಲವೇ ತಾಳಿ ಕಟ್ಟಿದ ಹೆಂಡತಿಯ ಜೊತೆ ಈ ರೀತಿ ಕೆಟ್ಟದಾಗಿ ನಡೆಸಲು? ಆಗ ಅಕ್ಕ ತಮ್ಮ ಇಬ್ಬರು ಜೋರಾಗಿ ನಗಲು ಶುರು ಮಾಡಿದರು. ಅಯ್ಯೋ ದಡ್ಡಿ, ಅವನು ನಿನ್ನನ್ನು ಮದುವೆ ಆಗಿಲ್ಲ. ಮದುವೆ ಮಂಟಪದಲ್ಲಿ ನನ್ನನ್ನು ಬಿಟ್ಟು ಯಾವ ಹೆಂಗಸರೂ ಇರಲಿಲ್ಲ. ಅವನು ತಾಳಿಯನ್ನು ಹಿಂದೆ ಹಿಡಿದ. ಆ ದಾರವನ್ನು ನಾನೇ ಕಟ್ಟಿದ್ದು. ನಿನ್ನನ್ನು ಅವನು ಹೇಗೆ ಮದುವೆ ಆಗುತ್ತಾನೆ? ಅವನಾಗಲೇ ಮದುವೆಯಾಗಿ ಹೆಂಡತಿಯ ಜೊತೆ ನೆಮ್ಮದಿಯಾಗಿ ಇದ್ದಾನೆ. ಒಂದು ಸುಂದರವಾದ ಹುಡುಗಿ ಬಂದಳು. ಅವಳು ಅವನ ಹೆಂಡತಿಯಂತೆ. ಅವಳು ಕೂಡ ಅದೇ ರೀತಿ ಹೇಳುತ್ತಾಳೆ. ನನ್ನ ಗಂಡನಿಗೆ ಕೆನ್ನೆಗೆ ಹೊಡೆದೆ, ಅದಕ್ಕಾಗಿ ನಿನ್ನ ಬದುಕನ್ನು ನಾವು ಹಾಳು ಮಾಡಿದೆವು. ಈಗ ಏನು ಕಿತ್ತುಕೊಳ್ಳುತ್ತೀಯ? ಕಿತ್ತುಕೋ ಅಂತ ಕೆಟ್ಟದಾಗಿ ಮಾತನಾಡುತ್ತಿದ್ದಳು. ನನಗೆ ಇನ್ನು ಏನು ಉತ್ತರ ಕೊಡಲು ಸಾಧ್ಯವಾಗದೆ ಅಲ್ಲಿಂದ ಹೊರಗೆ ನಡೆದೆ. ತುಂಬ ಸುಸ್ತಾಗುತ್ತಿತ್ತು. ಏನೂ ಅರ್ಥವಾಗುತ್ತಿಲ್ಲ. ಮಾರ್ಗ ಮಧ್ಯದಲ್ಲಿ ತಲೆ ಸುತ್ತು ಬಂದು ಕೆಳಗೆ ಬಿದ್ದೆ. ಅಷ್ಟು ಮಾತ್ರ ನನಗೆ ಅರ್ಥವಾಗುತ್ತಿರುವುದು. ಎಚ್ಚರವಾದಾಗ ಒಂದು ಸುಂದರವಾದ ಮನೆಯಲ್ಲಿ ಮಲಗಿದ್ದೆ. ನಾನು ಕಣ್ಣು ಬಿಟ್ಟ ತಕ್ಷಣ ಒಂದು ವಯಸ್ಸಾದ ಹೆಂಗಸು ನನ್ನನ್ನು ನೋಡಿ ನಗುತ್ತಿದ್ದಳು. ಅವಳು ಹೇಳುತ್ತಾಳೆ, ಈಗ ಹೇಗಿದ್ದೀಯ ಮಗು, ಪರವಾಗಿಲ್ಲವೇ ಅಂತ ಮಾತನಾಡಿಸಿದಳು ತುಂಬ ಮೃದುವಾಗಿ. ಇಷ್ಟು ಮೃದುವಾಗಿ ಯಾರೂ ಕೂಡ ನನ್ನನ್ನು ಮಾತನಾಡಿಸಿರಲಿಲ್ಲ. ಆಗ ಅವರ ಮನೆಯ ಕೆಲಸದವರು ನನ್ನನ್ನು ಮೇಲೆ ಕೂರಿಸಿ ಸ್ವಲ್ಪ ಊಟವನ್ನು ತಿನ್ನಿಸಿದರು. ನಂತರ ಟ್ಯಾಬ್ಲೆಟ್ಸನ್ನು ಕೊಟ್ಟರು. ಇಷ್ಟೊಂದು ರಾಜಮರ್ಯಾದೆ ಯಾರೂ ನನಗೆ ಮಾಡಿರಲಿಲ್ಲ. ನಾನು ಎಲ್ಲರಿಗೂ ಮಾಡುತ್ತಿದ್ದೆ. ನಿಧಾನವಾಗಿ ನನಗೆ ನನ್ನ ಎಲ್ಲ ಕಥೆಗಳು ನೆನಪಾಯಿತು. ಬರೀ 2 ದಿನದಲ್ಲೇ ನನ್ನ ಬದುಕು ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದು. ನಾನು ಜೋರಾಗಿ ಅಳಲು ಶುರು ಮಾಡಿದೆ. ಆ ವಯಸ್ಸಾದ ಹೆಂಗಸು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನಾನು ಏನನ್ನೂ ಹೇಳಲು ಬಾಯಿ ತೆರೆದೆ. ಅಷ್ಟರಲ್ಲಿ ಅವನು, ನೀನು ಏನೂ ಹೇಳಬೇಡ, ರೆಸ್ಟ್ ತೆಗೆದುಕೋ, ನನಗೆ ಎಲ್ಲ ವಿಷಯ ಗೊತ್ತು. ಟಿವಿಯಲ್ಲಿ ನೋಡಿದ್ದೇನೆ. ತಪ್ಪು ಯಾರು ಮಾಡಿದರೂ ಬಲಿಯಾಗುವುದು ಹೆಣ್ಣು ಮಕ್ಕಳ ಬದುಕೆ. ನಿನಗೆ ತಾಯಿ ಇಲ್ಲ ಅಂತ ಚಿಂತಿಸಬೇಡ, ನಾನೇ ನಿನ್ನ ತಾಯಿ ಅಂತ ಸಾಂತ್ವನ ನೀಡಿದರು. 1-2 ದಿನದಲ್ಲಿ ನನ್ನ ಆರೋಗ್ಯ ಸಂಪೂರ್ಣ ಸುಧಾರಿಸಿತು. ಕೆಲಸ ಹುಡುಕಿಕೊಂಡು ಹೊರಗೆ ಹೋಗುತ್ತೇನೆ, ನಿಮಗೆ ಭಾರವಾಗುವುದಿಲ್ಲ ಅಂತ ಹೇಳಿದೆ. ಅಷ್ಟರಲ್ಲಿ ಅಮ್ಮ ಅವರು ಹೇಳುತ್ತಾರೆ, ನೀನು ಎಲ್ಲಿಗೂ ಹೋಗಬೇಡ, ಇಲ್ಲೇ ನನ್ನ ಮಗಳ ರೀತಿ ಇದ್ದು ಬಿಡು. ನನಗೂ ವಯಸ್ಸಾಗಿದೆ, ನನ್ನನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ. ತುಂಬ ಆಸ್ತಿಪಾಸ್ತಿ ಇದೆ. ನನಗೆ ದೇವರ ಮನೆ ಒಂದು ರೆಡಿ ಮಾಡಿಕೊಡು ಸಾಕು. ನನ್ನ ಜೊತೆ ನಾನು ಎಲ್ಲಿ ಹೋದರೂ ಹೊರಗಡೆ ಬರಬೇಕು ಅಂತ ಹೇಳಿದರು. ಇಷ್ಟೇ ಕೆಲಸವ ಅಂತ ನಾನು ಖುಷಿಯಿಂದ ನಕ್ಕಿದೆ. ಅವರು ಹೌದು ಅಂತ ತಲೆ ಅಲ್ಲಾಡಿಸಿದರು. ಮನೆ ತುಂಬ ದೊಡ್ಡದಾಗಿತ್ತು. ಶ್ರೀಮಂತರು ಅಂತ ಅನಿಸುತ್ತದೆ. ಸುಮಾರು 7-8 ಜನ ಕೆಲಸದವರು ಇದ್ದರು. ಆ ಮನೆಯಲ್ಲಿ ಇರುವುದು ವಯಸ್ಸಾದ ಹೆಂಗಸು ಅಷ್ಟೇ. ಅವರಿಗೆ ಒಬ್ಬ ಮಗ ಇದ್ದಾನಂತೆ. ಅವನು ಯಾವಾಗಲೂ ಫಾರಿನ್ನಲ್ಲೇ ಇರುತ್ತಾನಂತೆ. ನಾನು ಈಗ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಮನೆಯಲ್ಲಿ ಪೂಜೆ ಮಾಡುತ್ತೇನೆ. ನಂತರ ಅಮ್ಮ ಅವರಿಗೆ ಚಂದದ ಅಡುಗೆಗಳನ್ನು
ಮಾಡುತ್ತೇನೆ. ಅವರಿಗೆ ವಯಸ್ಸಾಗಿರುವುದರಿಂದ ಡಯಟ್ ಫುಡ್ಡುಗಳನ್ನು ತುಂಬ ರುಚಿಕರವಾಗಿ ಮಾಡುತ್ತೇನೆ. ನನ್ನ ಕೈಯ ಅಡಿಗೆಯೇ ಬೇಕು. ನನ್ನನ್ನು ಬಿಟ್ಟು ಅವರು ಒಂದು ಕ್ಷಣವೂ ಕೂಡ ಇರುವುದಿಲ್ಲ. ನನಗಾಗಿ ಚಂದದ ಬಟ್ಟೆಗಳು, ಒಡವೆಗಳು ಎಲ್ಲವನ್ನು ಕೊಡಿಸಿದರು. ನಾನು ಇರಲು ಕೂಡ ಒಂದು ಚೆನ್ನಾಗಿರುವ ರೂಮನ್ನೇ ಕೊಟ್ಟಿದ್ದಾರೆ. ಅದು ಕೆಲಸದವರ ರೂಮಿನ ರೀತಿ ಇರಲಿಲ್ಲ, ಗೆಸ್ಟ್ ರೂಮ್ ರೀತಿ ಅನಿಸುತ್ತಿತ್ತು. ಪ್ರತಿ ಕ್ಷಣ ನಾನು ಅವರ ಜೊತೆ ಇರಬೇಕು. ಇಂದು ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ. ದೇವರ ಮನೆಯನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡು. ನೀನು ಕೂಡ ಚೆನ್ನಾಗಿ ರೆಡಿಯಾಗಬೇಕು ಅಂತ ನನಗೆ ತುಂಬ ದುಬಾರಿ ಆಗಿರುವ ಸೀರೆ ಮತ್ತು ಒಡವೆಗಳನ್ನು ಕೊಟ್ಟರು. ನಾನು ಅವುಗಳನ್ನು ನೋಡಿ ಶಾಕ್ ಆದೆ. ಅಮ್ಮ ಅವರೇ, ಇವುಗಳೆಲ್ಲ ಬೇಡ. ನೀವು ನನಗೆ ಆಶ್ರಯ ಕೊಟ್ಟಿರುವುದೇ ಹೆಚ್ಚು. ನನ್ನ ಹತ್ತಿರ ಇರುವ ಕಾಟನ್ ಸೀರೆಯನ್ನು ಉಟ್ಟಿಕೊಳ್ಳುತ್ತೇನೆ ಅಂತ ಹಿಂತಿರುಗಿಸಿದರೆ ಅವರು ಒಪ್ಪಲಿಲ್ಲ. ನೀನು ನನಗೆ ಮಗಳೇ ಅಂತ ಹೇಳಿದರು. ಅವರ ಪ್ರೀತಿಯ ಮಾತುಗಳಿಗೆ ಕಟ್ಟುಬಿದ್ದು ನಾನು ಅವರು ಕೊಟ್ಟಿದ್ದ ಎಲ್ಲ ಉಡುಗೊರೆಗಳನ್ನು ತೆಗೆದುಕೊಂಡೆ. ನಂತರ ಮನೆಯನ್ನು ತುಂಬ ಅಂದವಾಗಿ ಕೆಲಸದವರ ಬಳಿ ಡೆಕೋರೇಟ್ ಮಾಡಿಸಿದೆ. ದೇವರ ಮನೆಯನ್ನು ತುಂಬ ಚೆನ್ನಾಗಿ ನಾನೇ ನನ್ನ ಕೈಯಾರ ಮಾಡಿದೆ. ವಿಧ ವಿಧವಾದ ಅಡಿಗೆಗಳನ್ನು ಮಾಡುವಂತೆ ಹೇಳಿದೆ. ನಾನು ಕೂಡ ಸುಂದರವಾಗಿ ರೆಡಿಯಾಗಿ ಬಂದೆ. ಸ್ವಲ್ಪ ಮೇಕಪ್ ಮಾಡಿದರೂ ಕೂಡ ನಾನು ತುಂಬ ಚೆನ್ನಾಗಿ ಕಾಣುತ್ತೇನೆ. ವಿಷಯ ಏನು ಅಂತ ತಿಳಿದಿಲ್ಲ. ಅಮ್ಮ ಅವರು ಬಂದವರಿಗೆಲ್ಲ ನನ್ನನ್ನು ಪರಿಚಯ ಮಾಡಿಸಿ ಕೊಡುತ್ತಿದ್ದಾರೆ. ಎಲ್ಲರೂ ಹೇಳುತ್ತಿರುವುದು ಒಂದೇ, ಗುಡ್ ಸೆಲೆಕ್ಷನ್, ನೋಡಲು ತುಂಬ ಸುಂದರವಾಗಿದ್ದಾಳೆ, ಕೈಗುಣವು ಚೆನ್ನಾಗಿರಬೇಕು, ದೇವರ ಮನೆಯನ್ನು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾಳೆ, ಅದೃಷ್ಟ ಮಾಡಿದ್ದೀರಿ ನೀವು ಅಂತ. ಅಮ್ಮನ ವಯಸ್ಸಿನ ಹೆಂಗಸರು ಅವರ ಬಳಿ ಹೇಳುವುದನ್ನು ಕೇಳಿ ನನಗೆ ಏನೂ ಅರ್ಥವಾಗಲಿಲ್ಲ. ಸ್ವಲ್ಪ ಹೊತ್ತಿಗೆ ಒಂದು ದುಬಾರಿಯಾದ ಕಾರ್ ಬಂದು ಮನೆಯಲ್ಲಿ ಎಲ್ಲರೂ ಸೈಲೆಂಟ್ ಆದರು. ಚಿಕ್ಕಜಮಾನರು ಬಂದರು ಅಂತ. ಆಗ ಹೋಟೆಲ್ ರೂಮಿನಲ್ಲಿ ರಾತ್ರಿ ನನ್ನ ಜೊತೆ ಕಳೆದ ಆ ಗಂಡಸು ಬಂದ. ಅವನನ್ನು ನೋಡಿ ಇನ್ನೂ ಭಯವಾಯಿತು. ಕೈ ಕಾಲು ನಡುಗುತ್ತಿದೆ. ಎಲ್ಲಿ ಹೋಗುವುದು ಅನ್ನುವ ಆಲೋಚನೆಯಲ್ಲಿ ಮುಳುಗಿದ್ದೆ. ಆಗ ಆ ಮನುಷ್ಯ ಬಂದು ಅವರ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತು ಕೊಟ್ಟ. ನಾನು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಯಜಮಾನಮ್ಮ ಅವರ ಅಮ್ಮ. ಅಂದರೆ ನನ್ನ ಮಗ ಫಾರಿನ್ನಲ್ಲಿ ಇದ್ದಾನೆ ಅಂತ ಹೇಳುತ್ತಿದ್ದರು. ಈ ಮನುಷ್ಯನೇ ಇರಬಹುದು ಅಂತ ನನಗೆ ಅರ್ಥವಾಯಿತು. ನಾನು ಹಿಂದೆ ಹೋಗುತ್ತಿದ್ದೆ. ಅಷ್ಟರಲ್ಲಿ ಅಮ್ಮ ನನ್ನನ್ನು ಕರೆದರು. ಆ ಮನುಷ್ಯ ನನ್ನನ್ನು ನೋಡಿದ. ನಾನು ತಲೆ ಬಗ್ಗಿಸಿಕೊಂಡೆ. ಅಮ್ಮ ಮಗ ಇಬ್ಬರೂ ಕೂಡ ಜೋರಾಗಿ ನಕ್ಕರು. ನನಗೇನು ಅರ್ಥವಾಗಲಿಲ್ಲ. ನನ್ನ ಮಗ ನಿನ್ನ ಜೊತೆ ರಾತ್ರಿ ಕಳೆದ ಮೇಲೆ ನಿನಗಾಗಿ ತುಂಬ ಕಡೆ ಹುಡುಕಾಡಿದ. ಅವನಿಂದ ನಿನ್ನ ಜೀವನ ಹಾಳಾಯಿತು ಅಂತ. ನೀನು ರಸ್ತೆ ಮಧ್ಯದಲ್ಲಿ ಬಿದ್ದಿದ್ದೆ. ಆಗ ನಿನ್ನನ್ನು ಕರೆದುಕೊಂಡು ಬಂದು ಇಲ್ಲಿ ಬಿಟ್ಟು ಹೋದ. ಅವನ ಕೆಲಸದ ನಿಮಿತ್ತ ಅವನು ಫಾರಿನ್ಗೆ ಹೋದ. ಪ್ರತಿದಿನವೂ ನನಗೆ ಕಾಲ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸುತ್ತಿದ್ದ. ನಿನ್ನ ಗುಣ ಸ್ವಭಾವ ನನಗೆ ಇಷ್ಟವಾಯಿತು. ಅವನಿಗೆ ಯಾವಾಗಲೂ ವಯಸ್ಸಾದ ನನ್ನ ಅಮ್ಮನನ್ನು ಮದುವೆಯಾದ ಹುಡುಗಿ ಹೊರಗೆ ಹಾಕುತ್ತಾಳೆ ಅಥವಾ ಅವಳ ಆರೈಕೆ ಮಾಡಲು ಬಿಡುವುದಿಲ್ಲ ಅನ್ನುವ ಭಯದಿಂದ ಮದುವೆಯಿಂದ ದೂರ ಓಡುತ್ತಿದ್ದ. ಏಕೆಂದರೆ ಅವರ ಅಪ್ಪ ಸತ್ತ ಮೇಲೆ ತುಂಬ ಕಷ್ಟಪಟ್ಟು ಈ ಆಸ್ತಿಯನ್ನು ಉಳಿಸಿಕೊಂಡಿದ್ದೇನೆ. ಅವನನ್ನು ದೊಡ್ಡವನಾಗಿ ಮಾಡಿದೆ. ನಾನು ಕೂಡ ತುಂಬ ವರ್ಷಗಳ ಕಾಲ ಕಂಪನಿಯನ್ನು ನೋಡಿಕೊಳ್ಳುತ್ತಿದ್ದೆ. ಇವನು ಓದು ಮುಗಿಸಿದ ಮೇಲೆ ಎಲ್ಲವನ್ನು ಇವನ ಕೈಗೆ ಕೊಟ್ಟು ನಾನು ಆರಾಮವಾಗಿ ಮನೆಯಲ್ಲಿ ಇದ್ದೇನೆ. ಅದಕ್ಕಾಗಿ ಅವನಿಗೆ ನನ್ನ ಮೇಲೆ ಒಂದು ಅತಿಯಾದ ಕಾಳಜಿ. ಅಮ್ಮ ಇಲ್ಲವಾಗಿದ್ದರೆ ನನ್ನ ಬದುಕು ತುಂಬ ಕೆಟ್ಟದಾಗಿ ಇರುತ್ತಿತ್ತು ಅಂತ ಅವನ ಯೋಚನೆ. ಅಷ್ಟೇ ಅಲ್ಲ, ಹೆಚ್ಚಾಗಿ ನಾನು ಕಷ್ಟಪಟ್ಟಿದ್ದನ್ನು ಕಣ್ಣಿಂದ ನೋಡಿದ್ದಾನೆ. ಕೇವಲ ನನಗಾಗಿ ಮಾತ್ರವಲ್ಲ, ನಿನ್ನ ಜೊತೆ ರಾತ್ರಿ ಕಳೆದ ಮೇಲೆ ಅವನಿಗೂ ಕೂಡ ನಿನ್ನ ಮೇಲೆ ಅವನಿಗೆ ತಿಳಿಯದ ಹಾಗೆ ಪ್ರೀತಿ ಶುರುವಾಗುತ್ತಿದೆಯಂತೆ. ಅವನ ಮನಸ್ಸಿನಲ್ಲಿ ಚಿಗುರೊಡೆಯುತ್ತಿರುವ ನಿನ್ನ ಮೇಲಿನ ಪ್ರೀತಿಗೆ ನೀನು ನೀರು ಹಾಕುತ್ತೀಯಾ ಅಂತ ನನ್ನ ಕೈಯನ್ನು ಅಮ್ಮ ಹಿಡಿದುಕೊಂಡರು. ನಾನು ಖುಷಿಯಿಂದ ಹೌದು ಅಂತ ತಲೆ ಅಲ್ಲಾಡಿಸಿದೆ. ಇವರಿಗಿಂತ ಒಳ್ಳೆಯ ಮನೆ, ಒಳ್ಳೆಯ ಅತ್ತೆ, ಒಳ್ಳೆಯ ಗಂಡ ಸಿಗಲು ಸಾಧ್ಯವೇ ಇಲ್ಲ. ಕೊನೆ ಪಕ್ಷ ಆಗ ಅಮ್ಮ ನಗುನಗುತ್ತಾ ಇಬ್ಬರ ಕೈಗಳನ್ನು ಹಿಡಿದುಕೊಂಡು ಒಬ್ಬರ ಕೈ ಮೇಲೆ ಒಬ್ಬರ ಕೈ ಇಡಿಸಿದರು. ನೀವುಗಳು ಜೀವನ ಪೂರ್ತಿ ಚೆನ್ನಾಗಿರಬೇಕು. ನನಗೆ ಸೊಸೆ ಬೇಡ, ಮಗಳು ಬೇಕು, ಈ ಮನೆಯ ಯಜಮಾನಿ ಬೇಕು ಅಂತ ನನ್ನ ಹಣೆಗೆ ಮುತ್ತನ್ನು ಕೊಟ್ಟರು. ನಂತರ ಎಂಗೇಜ್ಮೆಂಟ್ ಶಾಸ್ತ್ರವನ್ನು ಆಗಲೇ ಮುಗಿಸಿದರು. ಅಮ್ಮ ಹೇಳಿದ ಫಂಕ್ಷನ್ ಇದೆ. ಇಂದು ನಮ್ಮ ಮನೆಯಲ್ಲಿ ಎಂಗೇಜ್ಮೆಂಟ್ ನಡೆಯುತ್ತಿರುವುದು ನನಗೆ ತುಂಬ ಖುಷಿಯಾಯಿತು. ನಂತರ ಅಮ್ಮ ಏನಾದರೂ ಅವನ ಜೊತೆ ಮಾತನಾಡಬೇಕು ಅಂತ ಅನಿಸಿದರೆ ಮಾತಾಡೋ, ಪರವಾಗಿಲ್ಲ ಅಂತ ಹೇಳಿದರು. ನಾನು ನಾಚಿಕೆಯಿಂದ ಅವರ ಜೊತೆ ಮಾತನಾಡಲು ರೂಮಿಗೆ ಹೋದೆ. ಆಗ ಅವರು ಹೇಳಿದರು, ನಿನ್ನ ಜೊತೆ
ನಿನ್ನ ಒಪ್ಪಿಗೆಯನ್ನು ಸರಿಯಾಗಿ ಕೇಳದೆ ಎಂಗೇಜ್ಮೆಂಟ್ ಮಾಡಿಕೊಂಡೆ, ಸಾರಿ ಅಂತ ಮಂಡಿ ಊರಿ ಕೆಳಗೆ ಕುಳಿತುಕೊಂಡು ನನಗಾಗಿ ಪ್ರಪೋಸ್ ಮಾಡಿದರು. ನನಗೆ ಆಶ್ಚರ್ಯ, ಇಷ್ಟೊಂದು ದೊಡ್ಡ ಮನುಷ್ಯ ನನ್ನಂಥವಳ ಬಳಿ ಇಷ್ಟೊಂದು ಸಲ ಕ್ಷಮೆ ಕೇಳುತ್ತಿದ್ದಾರೆ ಅಂತ ಅವರು ಎರಡು ಭುಜಗಳನ್ನು ನನ್ನ ಕೈಗಳಿಂದ ಹಿಡಿದುಕೊಂಡು ಮೇಲಕ್ಕೆ ನಿಲ್ಲಿಸಿ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಆಗ ಅವರು ಹೇಳುತ್ತಾರೆ, ನಾನು ನಿನ್ನ ಬಗ್ಗೆ ಎಲ್ಲ ವಿಷಯವನ್ನು ಕಲೆಕ್ಟ್ ಮಾಡಿದೆ. ನಿನ್ನ ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ನಿನ್ನನ್ನು ಮದುವೆ ಆಗಿದ್ದ ಡೂಪ್ಲಿಕೇಟ್ ಗಂಡ ನಿನ್ನನ್ನು ನನ್ನ ರೂಮಿಗೆ ಕಳಿಸಿದ್ದು ಎಲ್ಲ ವಿಷಯಗಳು ನನಗೆ ತಿಳಿಯಿತು. ಇದರಲ್ಲಿ ನಿನ್ನ ತಪ್ಪು, ನಿನ್ನ ಸಂಚು ಯಾವುದೂ ಇಲ್ಲ. ನೀನು ಇನ್ನೋಸೆಂಟ್ ಅನ್ನುವ ವಿಷಯ ತಿಳಿದು ನಿನ್ನ ಮೇಲೆ ನನಗೆ ಕನ್ಸರ್ನ್ ಶುರುವಾಯಿತು. ನಂತರ ಅಮ್ಮನ ಜೊತೆ ಇದ್ದಿದ್ದು ಇನ್ನೂ ಇಷ್ಟವಾಯಿತು. ದಿನಗಳು ಕಳೆದಂತೆ ನನಗೆ ನಿನ್ನ ಮೇಲೆ ಪ್ರೇಮ ಶುರುವಾಯಿತು ಅಂತ ಹೇಳಿದರು. ನನಗೆ ಇದೆಲ್ಲ ಹೊಸದು. ಆದರೂ ಕೂಡ ಇಬ್ಬರು ಪರಸ್ಪರ ಒಬ್ಬರ ತುಟಿಗಳಿಗೆ ಒಬ್ಬರು ಮುತ್ತುಗಳನ್ನು ಕೊಟ್ಟುಕೊಳ್ಳುತ್ತಾ ನಮ್ಮ ಹೊಸ ಬದುಕಿಗೆ ಸುಂದರವಾದ ಸ್ವಾಗತವನ್ನು ನೀಡಿದೆವು. ಚಿಕ್ಕಂದಿನಿಂದ ನಾನು ಪಟ್ಟ ಕಷ್ಟಗಳಿಗೆ ಇನ್ನು ಮೇಲೆ ಸಿಗುವುದು ಬರೀ ಸುಖ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.